Pause. Shifa. Maternity care, most affordable and compassionate, maternal health care in city of Vijaypur. ನಮಸ್ಕಾರ. ಗರ್ಭಾವಸ್ಥೆಯ 9 ತಿಂಗಳು ಒಂದು ಸುಂದರ ಪ್ರಯಾಣ. ಆದರೆ ಈ ಸಮಯದಲ್ಲಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕಾಡೋದು ಸಹಜ. ಅದರಲ್ಲೂ ಅತಿ ಸಾಮಾನ್ಯವಾದ ಆದರೆ ತುಂಬಾನೇ ಮುಖ್ಯವಾದ ಒಂದು ಸಮಸ್ಯೆ ಅಂದ್ರೆ ರಕ್ತಹೀನತೆ ಅಥವಾ ಅನೀಮಿಯಾ. ಬನ್ನಿ ಇದರ ಬಗ್ಗೆ ಇವತ್ತು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಗರ್ಭಿಣಿಯಾದಾಗ ಸುಸ್ತಾಗುತ್ತೆ ಅಂತ ಎಲ್ಲರೂ ಹೇಳ್ತಾರಲ್ವಾ? ಆದರೆ ಪ್ರತಿ ಸಲ ಆಗೋ ಸುಸ್ತು, ಆಯಾಸ ಎಲ್ಲವೂ ನಾರ್ಮಲ್ ಅಂತ ಅನ್ಕೋಬಹುದಾ? ಅಥವಾ ಇದು ಯಾವುದಾದ್ರೂ ಸಮಸ್ಯೆಯ ಸೂಚನೆ ಇರಬಹುದಾ? ಈ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಹಾಗಿದ್ರೆ ಮೊದಲನೇದಾಗಿ ಈ ರಕ್ತಹೀನತೆ ಅಂದ್ರೆ ಏನು? ಗರ್ಭಾವಸ್ಥೆಯಲ್ಲಿ ಇದರ ಬಗ್ಗೆ ಯಾಕೆ ಅಷ್ಟೊಂದು ಕೇರ್ ತಗೋಬೇಕು? ಈ ಬೇಸಿಕ್ಸ್ನಿಂದಾನೇ ನಮ್ಮ ಚರ್ಚೆ ಶುರು ಮಾಡೋಣ. ಸರಳವಾಗಿ ಹೇಳಬೇಕು ಅಂದ್ರೆ ರಕ್ತಹೀನತೆ ಅನ್ನೋದು ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂದ್ರೆ HB ಅಂತ ಕರಿತೀವಲ್ಲ, ಅದರ ಪ್ರಮಾಣ ಕಡಿಮೆ ಆಗೋದು. ಅಚ್ಚಾ, ಈ ಹಿಮೋಗ್ಲೋಬಿನ್ ಅಂದ್ರೇಕಿ? ಇದು ನಮ್ಮ ದೇಹದಲ್ಲಿ ಓಡಾಡೋ ಒಂದು ಆಕ್ಸಿಜನ್ ಟ್ಯಾಕ್ಸಿ ಇದ್ದಾಗೆ. ತಾಯಿಯ ದೇಹದ ಎಲ್ಲ ಅಂಗಗಳಿಗೆ, ಅಷ್ಟೇ ಮುಖ್ಯವಾಗಿ ಹೊಟ್ಟೆಯಲ್ಲಿರೋ ಮಗುವಿಗೆ ಆಮ್ಲಜನಕವನ್ನ ಸಪ್ಲೈ ಮಾಡೋದೇ ಇದರ ಕೆಲಸ. ಒಂದು ವೇಳೆ ಈ ಟ್ಯಾಕ್ಸಿಗಳ ಸಂಖ್ಯೆ ಕಡಿಮೆ ಆದ್ರೆ ಆಕ್ಸಿಜನ್ ಸಪ್ಲೈ ಕೂಡ ಡಲ್ ಆಗುತ್ತೆ. ಇದರಿಂದ ತಾಯಿ ಮಗು ಇಬ್ರ ಆರೋಗ್ಯದ ಮೇಲೂ ಪರಿಣಾಮ ಬೀಳುತ್ತೆ. ಹಾಗಾದ್ರೆ ಆರೋಗ್ಯಕರ ಮಟ್ಟ ಅಂದ್ರೆ ಎಷ್ಟು? ಗರ್ಭಿಣಿಯರಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಯಾವಾಗ್ಲೂ 11 GM/DL ಗಿಂತ ಹೆಚ್ಚಾಗಿರಬೇಕು. ಇದೊಂದೊಂದು ಸೇಫ್ ಮಾರ್ಕ್ ಅಂತ ನೆನ್ಪಿನಲ್ಲಿ ಇಟ್ಕೊಳ್ಬೋದು. ಸರಿ, ಈಗ ಹಿಮೋಗ್ಲೋಬಿನ್ ಕಡಿಮೆ ಆದ್ರೆ ನಮ್ಮ ದೇಹ ನಮ್ಗೆ ಯಾವ ರೀತಿ ಸಿಗ್ನಲ್ ಕೊಡುತ್ತೆ? ಮತ್ತೆ ಇದನ್ನ ನಾವು ಗಂಭೀರವಾಗಿ ತಗೊಳ್ದೇ ಇದ್ರೆ ಮುಂದೆ ಏನೆಲ್ಲ ಸಮಸ್ಯೆಗಳು ಆಗ್ಬಹುದು? ಬನ್ನಿ ಅದ್ರ ಬಗ್ಗೆ ನೋಡೋಣ. ವಿಪರೀತ ಸುಸ್ತು. ಎಷ್ಟಂದ್ರೆ ಏನು ಕೆಲಸ ಮಾಡದೇ ಇದ್ರೂ ಸುಸ್ತಾಗೋದು. ಸ್ವಲ್ಪ ಓಡಾಡಿದ್ರೆ ಸಾಕು ಏದ್ಸಿರು ಬರೋದು. ಆಗಾಗ ತಲೆ ಸುತ್ತು ಬಂದಾಗೋದು. ಚರ್ಮ, ತುಟಿ, ಉಗುರುಗಳೆಲ್ಲ ಫೇಡಾಗಿ ಬಿಳಿಚಿಕೊಂಡಂತೆ ಕಾಣೋದು. ಇವೆಲ್ಲ ಸಾಮಾನ್ಯ ಲಕ್ಷಣಗಳು. ಕೆಲವೊಂದ್ಸಲ ಮಣ್ಣು, ಸೀಮೆ ಸುಣ್ಣದಂತಹ ಆಹಾರವಲ್ಲದ ವಸ್ತುಗಳನ್ನ ತಿನ್ಬೇಕು ಅನ್ನೋ ವಿಚಿತ್ರ ಬಯಕೆ ಕೂಡ ಆಗ್ಬೋದು. ಇದನ್ನ ಪೈಕಾ ಅಂತ ಕರೀತಾರೆ. ಈ ಯಾವುದೇ ಲಕ್ಷಣಗಳನ್ನ ದಯವಿಟ್ಟು ನಿರ್ಲಕ್ಷಿಸಬೇಡಿ. ಇದನ್ನ ಸುಮ್ನೆ ಗರ್ಭಾವಸ್ಥೆ ಸುಸ್ತು ಅಂತ ಬಿಟ್ಬಿಟ್ರೆ ತಾಯಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಬೇಗ ಇನ್ಫೆಕ್ಷನ್ಸ್ ಆಗ್ಬೋದು. ಹೃದಯದ ಮೇಲೆ ಹೆಚ್ಚಿನ ಒತ್ತಡ ಬೀಳ್ಬೋದು. ಅಷ್ಟೇ ಅಲ್ಲ, ಹೆರಿಗೆ ನಂತರ ಅತಿಯಾದ ರಕ್ತಸ್ರಾವ ಆಗೋ ಅಪಾಯವೂ ಇರುತ್ತೆ. ಇನ್ನು ಹೊಟ್ಟೆಲಿರೋ ಮಗುವಿನ ವಿಷಯಕ್ಕೆ ಬಂದ್ರೆ ಮಗು ಕಡಿಮೆ ತೂಕದಲ್ಲಿ ಹುಟ್ಟಬಹುದು, ಸಮಯಕ್ಕಿಂತ ಮುಂಚೆನೇ ಹೆರಿಗೆ ಆಗ್ಬೋದು, ಅಥವಾ ಗರ್ಭದಲ್ಲೇ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗದೇ ಇರ್ಬೋದು. ನೋಡಿ, ಇದು ತಾಯಿ ಮತ್ತು ಮಗು ಇಬ್ಬರ ಜೀವದ ಪ್ರಶ್ನೆ. ಅಯ್ಯೋ, ಇಷ್ಟೆಲ್ಲ ರಿಸ್ಕ್ ಇದೆಯಾ ಅಂತ ಭಯ ಪಡ್ಕೋಬೇಡಿ. ಯಾಕಂದ್ರೆ ಇದಕ್ಕೆ ಬಹುದೊಡ್ಡ ಪರಿಹಾರ ನಮ್ಮ ಕೈಯಲ್ಲೇ ಇದೆ, ನಮ್ಮ ಅಡಿಗೆ ಮನೆಯಲ್ಲೇ ಇದೆ. ನಮ್ಮ ಡೈಲಿ ಫುಡ್ ಹ್ಯಾಬಿಟ್ಸ್ನಲ್ಲಿ ಕೆಲವು ಸಿಂಪಲ್ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದಾನೇ ಈ ಸಮಸ್ಯೆಯನ್ನ ದೊಡ್ಡ ಮಟ್ಟದಲ್ಲಿ ಕಂಟ್ರೋಲ್ ಮಾಡ್ಬೋದು. ಹೇಗೆ ಅಂತ ನೋಡೋಣ ಬನ್ನಿ. ಡಾಕ್ಟರ್ ಸಲ್ಮಾ ಅತ್ತಾರ್ ಅವರ ಪ್ರಕಾರ ಪ್ರತಿದಿನದ ಊಟದಲ್ಲಿ ಐರನ್ ಅಂದ್ರೆ ಕಬ್ಬಿಣಾಂಶ ಹೆಚ್ಚಿರೋ ಆಹಾರಗಳು ಇರಲೇಬೇಕು. ಪಾಲಕ್, ಮೆಂತೆ, ನುಗ್ಗೆಸೊಪ್ಪು ಇವು ಸೂಪರ್ ಫುಡ್ಸ್ಗಳು. ಹಣ್ಣುಗಳಲ್ಲಿ ದಾಳಿಂಬೆ, ಕಲ್ಲಂಗಿಡಿ, ಒಣಖರ್ಜೂರ ತುಂಬಾ ಒಳ್ಳೆಯದು. ಅಡಿಗೆಗೆ ಸಕ್ಕರೆ ಬದಲು ಬೆಲ್ಲ ಬಳಸೋದು ಕೂಡ ತುಂಬಾನೇ ಸಹಾಯ ಮಾಡುತ್ತೆ. ಮಾಂಸಾಹಾರ ಸೇವಿಸೋರಾದ್ರೆ ಮಟನ್ ಲಿವರ್ ಮತ್ತು ಕೆಂಪು ಮಾಂಸದಲ್ಲಿ ಅಧಿಕ ಪ್ರಮಾಣದ ಕಬ್ಬಿಣಾಂಶ ಸಿಗುತ್ತೆ. ಆದ್ರೆ ಇಲ್ಲೊಂದು ಸೀಕ್ರೆಟ್ ಟಿಪ್ ಇದೆ. ನಾವು ಎಷ್ಟೇ ಐರನ್ ಇರೋ ಆಹಾರ ತಿಂದ್ರೂ ನಮ್ಮ ದೇಹ ಅದನ್ನ ಸರಿಯಾಗಿ ಹೀರ್ಕೋಬೇಕಲ್ವಾ? ಅದಕ್ಕೆ ವಿಟಮಿನ್ ಸಿ ಹೆಲ್ಪ್ ಬೇಕೇ ಬೇಕು. ವಿಟಮಿನ್ ಸಿ ಐರನ್ಗೆ ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ. ಅದಕ್ಕಿರೋ ಸುಲಭ ಉಪಾಯ ಅಂದ್ರೆ ಊಟದ ಮೇಲೆ ಸ್ವಲ್ಪ ನಿಂಬೆರಸ ಹಿಂಡ್ಕೊಳ್ಳೋದು, ಅಥವಾ ಊಟ ಆದ್ಮೇಲೆ 1 ಗ್ಲಾಸ್ ಆರೆಂಜ್ ಅಥವಾ ಮೋಸಂಬಿ ಜ್ಯೂಸ್ ಕುಡಿಯೋದು. ಇಷ್ಟು ಮಾಡಿದ್ರೆ ಐರನ್ ಅಬ್ಸಾರ್ಪ್ಷನ್ ಡಬಲ್ ಆಗುತ್ತೆ. ಒಳ್ಳೆ ಫ್ರೆಂಡ್ಸ್ ಇದ್ದ ಹಾಗೆ ಐರನ್ ಅಬ್ಸಾರ್ಪ್ಷನ್ಗೆ ಅಡ್ಡಿಪಡಿಸೋ ಕೆಲವೊಂದು ವಿಲನ್ಸ್ಗಳು ಇದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ಟೀ ಮತ್ತು ಕಾಫಿ. ಊಟವಾದ ತಕ್ಷಣ ಟೀ ಅಥವಾ ಕಾಫಿ ಕುಡಿಯೋ ಅಭ್ಯಾಸ ಇದ್ರೆ ಅದನ್ನ ಇವತ್ತೇ ಬಿಟ್ಬಿಡಿ. ಕನಿಷ್ಠ 1 ಗಂಟೆ ಗ್ಯಾಪ್ ಇರಲೇಬೇಕು. ಹಾಗೆಯೇ ಡಾಕ್ಟರ್ಸ್ ಕೊಟ್ಟಿರೋ ಐರನ್ ಟ್ಯಾಬ್ಲೆಟ್ ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅನ್ನ ಒಟ್ಟೊಟ್ಟಿಗೆ ತಗೋಬೇಡಿ. ಎರಡರ ನಡುವೆ ಕೆಲವು ಗಂಟೆಗಳ ಅಂತರ ಇರೋದು ತುಂಬಾನೇ ಮುಖ್ಯ. ಓಕೆ, ಆಹಾರದ ಬಗ್ಗೆ ಮಾತಾಡಿದ್ವಿ. ಆದ್ರೆ ಕೆಲವೊಮ್ಮೆ ಬರೀ ಆಹಾರದಿಂದ ಎಲ್ಲವೂ ಸರಿ ಹೋಗಲ್ಲ. ಆವಾಗ ವೈದ್ಯರ ಸಲಹೆ ಮತ್ತು ಚಿಕಿತ್ಸೆ ಅನಿವಾರ್ಯ ಆಗುತ್ತೆ. ಮೆಡಿಕಲ್ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ ಈಗ ನೋಡೋಣ. ಐರನ್ ಟ್ಯಾಬ್ಲೆಟ್ಸ್ ತಗೊಳ್ಳೋಕೆ ಶುರು ಮಾಡಿದ ತಕ್ಷಣ ಸಾಮಾನ್ಯವಾಗಿ ಎಲ್ರಿಗೂ ಬರೋ ಒಂದು ಕಾಮನ್ ಡೌಟ್, ಮಲ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಇದರಿಂದ ತುಂಬಾ ಜನ ಹೆದರ್ಕೊಂಡ್ಬಿಡ್ತಾರೆ. ನಿಜವಾಗ್ಲೂ ಇದು ಆತಂಕ ಪಡಬೇಕಾದ ವಿಷಯನ? ಖಂಡಿತ ಇಲ್ಲ.
ಅಸಲಿಗೆ ಇದೊಂದು ಒಳ್ಳೆ ಸೂಚನೆ. ಮಲ ಕಪ್ಪಾಗುಟ್ಟಿಲ್ಲ ಅಂದ್ರೆ ನೀವು ತಗೊಂಡ ಮಾತ್ರೆ ದೇಹದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದೆ, ಐರನ್ ಅಬ್ಸಾರ್ಬ್ ಆಗ್ತಿದೆ ಅಂತ ಅರ್ಥ. ಸೊ ಯಾವುದೇ ಕಾರಣಕ್ಕೂ ಹೆದರ್ಕೊಂಡು ಟ್ಯಾಬ್ಲೆಟ್ಸ್ ನಿಲ್ಸೋ ತಪ್ಪನ್ನ ಮಾಡಲೇಬೇಡಿ. ಸಾಮಾನ್ಯವಾಗಿ ಡಾಕ್ಟರ್ಸ್ ಸ್ಟೆಪ್ ಬೈ ಸ್ಟೆಪ್ ಟ್ರೀಟ್ಮೆಂಟ್ ಕೊಡ್ತಾರೆ. ಮೊದಲ ಹಂತದಲ್ಲಿ ಪ್ರತಿದಿನ ಐರನ್ ಮತ್ತು ಫೋಲಿಕ್ ಆಸಿಡ್ ಮಾತ್ರೆಗಳನ್ನು ತಗೊಳ್ಳೋಕೆ ಹೇಳ್ತಾರೆ. ಇದರ ಜೊತೆಗೆ ಕೆಲವೊಮ್ಮೆ ಹೊಟ್ಟೆಯಲ್ಲಿರೋ ಜಂತುಹುಳಗಳನ್ನು ನಾಶ ಮಾಡೋ ಮಾತ್ರೆ ಕೂಡ ಕೊಡ್ಬೋದು. ಒಂದು ವೇಳೆ ಹಿಮೋಗ್ಲೋಬಿನ್ ಲೆವೆಲ್ ತೀರಾ ಕಡಿಮೆ ಇದ್ರೆ ಅಥವಾ ಮಾತ್ರೆಗಳಿಂದ ಅಷ್ಟು ಬೇಗ ಇಂಪ್ರೂವ್ ಆಗ್ತಿಲ್ಲ ಅಂದ್ರೆ ಆಗ ನೇರವಾಗಿ ರಕ್ತನಾಳಕ್ಕೆ ಐರನ್ ಇಂಜೆಕ್ಷನ್ಗಳನ್ನು ಕೊಡ್ತಾರೆ. ಇದರಿಂದ HB ಲೆವೆಲ್ ಬೇಗನೆ ಜಾಸ್ತಿ ಆಗುತ್ತೆ. ಎಲ್ಲಾ ಮುನ್ನೆಚ್ಚರಿಕೆಗಳನ್ನು ತಗೊಂಡ್ರೂ ಕೆಲವೊಮ್ಮೆ ಎಮರ್ಜೆನ್ಸಿ ಪರಿಸ್ಥಿತಿಗಳು ಎದುರಾಗಬಹುದು. ಅಂತಹ ಸಮಯದಲ್ಲಿ ಏನ್ ಮಾಡಬೇಕು, ಯಾವ ಲಕ್ಷಣಗಳು ಕಂಡಾಗ ತಕ್ಷಣವೇ ಆಸ್ಪತ್ರೆಗೆ ಹೋಗಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು. ಇದು ತಾಯಿ ಮತ್ತು ಮಗುವಿನ ಸುರಕ್ಷತೆಯ ದೃಷ್ಟಿಯಿಂದ ಬಹಳ ಮುಖ್ಯ. ಗಮನವಿಟ್ಟು ಕೇಳಿ. ಸುಮ್ನೆ ಕೂತಿರುವಾಗ ಅಥವಾ ಮಲಗಿದಾಗಲೋ ಉಸಿರಾಡೋಕೆ ತುಂಬಾ ಕಷ್ಟ ಆಗ್ತಿದ್ರೆ, ಎದೇನೋ ಕಾಣಿಸ್ಕೊಂಡ್ರೆ ಅಥವಾ ತಲೆ ಸುತ್ತು ಬಂದು ಪ್ರಜ್ಞೆ ತಪ್ಪೋ ಹಾಗೆ ಆದ್ರೆ ದಯವಿಟ್ಟು ಒಂದೇ ಒಂದು ನಿಮಿಷ ಕೂಡ ತಡ ಮಾಡಬೇಡಿ, ತಕ್ಷಣವೇ ಆಸ್ಪತ್ರೆಗೆ ಹೋಗ್ಬೇಕು. ಇವು ಗಂಭೀರ ಸಮಸ್ಯೆ ಮುನ್ಸೂಚನೆಗಳಾಗಿರ್ಬೋದು. ಕೊನೆಯದಾಗಿ ಡಾಕ್ಟರ್ ಸಲ್ಮಾ ಅತ್ತಾರವರ ಈ ಒಂದು ಮಾತನ್ನ ಯಾವತ್ತೂ ಮರಿಬಾರದು. ಆರೋಗ್ಯವಂತ ತಾಯಿಯೇ ಆರೋಗ್ಯವಂತ ಮಗುವಿಗೆ ಭದ್ರ ಬುನಾವಿ. ಗರ್ಭಾವಸ್ಥೆಯ ಸುಸ್ತನ್ನ ಸುಮ್ಮನೆ ಬಿಟ್ಬಿಡಬೇಡಿ. ಆಹಾರದಲ್ಲಿನ ಸಣ್ಣಪುಟ್ಟ ಬದಲಾವಣೆ, ಡಾಕ್ಟರ್ ಕೊಟ್ಟ ಮಾತ್ರೆಗಳನ್ನು ತಪ್ಪದೇ ತೆಗೆದುಕೊಳ್ಳುವುದು, ಇಂತಹ ಸರಳವಾದ ಕ್ರಮಗಳು ಮುಂದಾಗಬಹುದಾದ ದೊಡ್ಡ ದೊಡ್ಡ ಅಪಾಯಗಳನ್ನು ತಡೆಯಬಲ್ಲವು. ನೆನಪಿಡಿ, ಇದು ಕೇವಲ ತಾಯಿಯ ಆರೋಗ್ಯದ ಪ್ರಶ್ನೆಯಲ್ಲ, ಇದು ಹುಟ್ಟಲಿರುವ ಮಗುವಿನ ಆರೋಗ್ಯಕರ ಭವಿಷ್ಯದ ಪ್ರಶ್ನೆಯೂ ಹೌದು. Shifa Maternity Care, Dr. Salma Atta. Appointment call 243761.